ಕರ್ನಾಟಕ ಸರ್ಕಾರದಿಂದ PM ಕಿಸಾನ್ ರೈತ ಸಹಾಯಧನ ಬರ್ತಾ ಇರುವವರಿಗೆ ಮತ್ತೆ ಈ ಹಾಲು ಡೈರಿಗಳಿಗೆ ಹಾಲನ್ನ ಸಪ್ಲೈ ಕೊಡ್ತಾ ಇರುವವರಿಗೆ ಫ್ರೂಟ್ಸ್ ಐಡಿ ಅಂತ ಕ್ರಿಯೇಟ್ ಮಾಡಿರ್ತಾರೆ. PMKID ಅಂದ್ರೆ ರೈತರಿಗೋಸ್ಕರ ಅಂತ ಒಂದು ಐಡಿ ಕ್ರಿಯೇಟ್ ಮಾಡಿರುವಂತದ್ದು. ರೈತರಂದ್ರೆ ಖಾಲಿ ಭೂಮಿ ಇರುವವರು ಮಾತ್ರ ಅಲ್ಲ, ಈ ಹೈನುಗಾರಿಕೆ ಮಾಡ್ತಾ ಇರುವವರು ಮತ್ತೆ ಮೀನುಗಾರಿಕಾ ಕ್ಷೇತ್ರದಲ್ಲಿರುವವರು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಜನರಿಗೆ ಈ ಫೀಲ್ಡ್ ನಲ್ಲಿ ಇರುವವರಿಗೆ PMKID ಅಂದ್ರೆ ಫ್ರೂಟ್ಸ್ ಐಡಿ ಅಂತ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ. ಆ ಫ್ರೂಟ್ಸ್ ಐಡಿಯನ್ನ PMKID ಅನ್ನು ಸೆಂಟ್ರಲ್ ಗವರ್ಮೆಂಟ್ ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಏನಾಗ್ತದೆ, PM ಕಿಸಾನ್ ಮುಂಚೆ ಯಾರಿಗೆ ಹಣ ಸೆಂಟ್ರಲ್ ಗವರ್ಮೆಂಟ್ ನಿಂದ ಬರ್ತಾ ಇದೆ ಅವರಿಗೆ ಇಲ್ಲಿನ ಐಡಿಯನ್ನು ಮರ್ಜ್ ಮಾಡುವ ಕೆಲಸ ಆಗ್ತದೆ. ಕರ್ನಾಟಕ ಸರ್ಕಾರದಿಂದ ಹೋಗಿರುವಂತ ಐಡಿ, ಈ ಕರ್ನಾಟಕ ಸರ್ಕಾರದಿಂದ ಹೋಗಿರುವಂತ PMKIDಗೆ KYC ಆಗದಿದ್ದಲ್ಲಿ, KYC ಮತ್ತು ಕನ್ಸೆಂಟ್ ಅಂತ ಹೇಳ್ತಾರೆ. ಕನ್ಸೆಂಟ್ ಅಂದ್ರೆ ನಿಮ್ಮ ಆಧಾರ್ನ ಅಲ್ಲಿಗೆ ಉಪಯೋಗಕ್ಕೆ ತಗೊಳ್ಳಿಕ್ಕೆ ಒಂದು ಪರ್ಮಿಷನ್. ಕನ್ಸೆಂಟ್ ಮತ್ತೆ ಈ KYC ಇದು ಎರಡು ಆಗದಿದ್ದಲ್ಲಿ ನಿಮಗೆ ಮುಂದೆ PM ಕಿಸಾನ್ ದುಡ್ಡು ಬರುವ ಸಾಧ್ಯತೆ ಸ್ವಲ್ಪ ಕಷ್ಟ ಇರ್ತದೆ. ಮತ್ತೆ ಎರಡನೇದಾಗಿ ಕೃಷಿಕರಿಗೆ ಅವರಿಗೆ ಈಗ ಸಾರ ತಕೊಳ್ಬೇಕು, ಗೊಬ್ಬರ, ರಾಸಾಯನಿಕ ಗೊಬ್ಬರ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಹೋದ್ರು ಕೂಡ PMKID ಕೇಳ್ತಾರೆ, ಫ್ರೂಟ್ಸ್ ಐಡಿ ಕೇಳ್ತಾರೆ, PM ಕಿಸಾನ್ ಐಡಿ ತಗೊಂಡ್ ಬನ್ನಿ ಅಂತಾರೆ. ಅಂತ ಐಡಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಅವರಿಗೆ ಸಾರ ಸಿಗುವುದು ಸಹ ಕಷ್ಟ ಆಗ್ತದೆ. ಮತ್ತೆ ಯಾವುದೇ ಗವರ್ಮೆಂಟ್ ಇಂದ ಸಬ್ಸಿಡಿ ಸ್ಕೀಮ್ ಆಗಲಿ ಬೇರೆ ಯಾವುದೇ ಧನ ಸಹಾಯ ಕೊಡುದಿದ್ರು ಕೂಡ ಈ PMKID ಅಥವಾ ಫ್ರೂಟ್ಸ್ ಐಡಿಯಲ್ಲಿ ನಿಮ್ಮ KYC ಮತ್ತೆ ಕನ್ಸೆಂಟ್ ಆಗದಿದ್ದಲ್ಲಿ ನಿಮಗೆ ಆ ಸೌಲಭ್ಯ ತಪ್ಪಿ ಹೋಗುವ ಸಾಧ್ಯತೆಯೂ ಇರ್ತದೆ. ಮತ್ತೆ ಮೂರನೇದಾಗಿ ನಮ್ಮ ರೈತರಿಗೆ ಕೃಷಿ ಜಮೀನಿಗೆ ಕೃಷಿ ಸಾಲ ಅಂತ ಕರ್ನಾಟಕ ಗವರ್ಮೆಂಟ್ ಇಂದ ಪ್ರತಿ ವರ್ಷ ಸಾಮಾನ್ಯವಾಗಿ ಸಿಗ್ತದೆ. ಆ ಕೃಷಿ ಸಾಲಕ್ಕೂ ಕೂಡ ಈ PMKID KYC ಆಗಬೇಕು, ಕನ್ಸೆಂಟ್ ಕೂಡ ಆಗ್ಲೇಬೇಕು. ನಾವಿಲ್ಲಿ ಚೆಕ್ ಮಾಡ್ತಾ ಇರ್ತೇವೆ. ಇದ್ರ ಪ್ರಕಾರ ಈಗ ನಾವು ನಾನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬ್ರಹ್ಮಾವರ ತಾಲೂಕಲ್ಲಿ 2 ಹೋಬಳಿ ಇದೆ, ಕೋಟ ಮತ್ತೆ ಬ್ರಹ್ಮಾವರ. ಖಾಲಿ ಕೋಟ ಹೋಬಳಿಯಲ್ಲೇ ಇನ್ನೂ ಕೂಡ 1900 ಚಿಲ್ಲರೆ ಜನರದ್ದು KYC ಮತ್ತೆ ಕನ್ಸೆಂಟ್ ಬಾಕಿ ಇರ್ತದೆ. ಸೊ ಯಾರಿಗೆ ಈ ವಿಷಯದಲ್ಲಿ ಅಂದ್ರೆ ಈ ಫ್ರೂಟ್ಸ್ ಐಡಿಗೆ ಸಂಬಂಧಪಟ್ಟ ಹಾಗೆ ಕೃಷಿಕರು ಅಥವಾ ಹೈನುಗಾರಿಕೆ ಇದರಲ್ಲಿ ಇರುವವರು ಅಥವಾ ಮೀನುಗಾರಿಕಾ ಫೀಲ್ಡ್ ನಲ್ಲಿ ಇರುವವರು, ಇವರೆಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ KYC ಕನ್ಸೆಂಟ್ ಆಗಿದೆಯಾ ನೋಡ್ಕೊಳ್ಳಿ. ಆಗದಿದ್ದಲ್ಲಿ ಕನ್ಸೆಂಟ್ ಮತ್ತೆ KYC ಅನ್ನು ಕೂಡಲೇ ಮಾಡಿಸಬೇಕಾಗಿ ವಿನಂತಿ. ಇದಕ್ಕೆ ಸಮರೋಪಾದಿಯಾಗಿ ತೋಟಗಾರಿಕೆ ಇಲಾಖೆಯವರು, ಕೃಷಿ ಇಲಾಖೆಯವರು ಮತ್ತೆ ಗ್ರಾಮ ಪಂಚಾಯತ್ನವರು ಕೂಡ ಹೋರಾಟ ಕೊಡ್ತಾ ಇದ್ದಾದ್ರೆ, ಯಾರಿಗೆ ಯಾವ ಜನರಿಗೆ ಇದು ಬಾಕಿ ಇದೆ ಅವರಿಗೆ ಮೊಬೈಲಿಗೆ ಕಾಲ್ ಮಾಡಿ ಬರ್ಲಿಕ್ಕೆ ಹೇಳಿ ಮಾಡಿಸ್ತಾ ಇದ್ದಾರೆ. ಆದ್ರೂ ಕೂಡ ನಮ್ಮ ಜನ ಸುಮಾರು ಬಾಕಿ ಇದ್ದಾರೆ. ಇನ್ನೂ ಕೂಡ ಬ್ರಹ್ಮಾವರ ಹೋಬಳಿಯಲ್ಲೂ ಕೂಡ 1300 ಚಿಲ್ಲರೆ ಜನರದ್ದು ಬಾಕಿ ಇದೆ. ಇನ್ನು KYC ಕನ್ಸೆಂಟ್ ಆಗ್ಬೇಕಾಗಿದೆ. ಹೆಚ್ಚಿನ ಜನರು ಇದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡಿ. ಮತ್ತೆ ಇದು ನಿಲ್ಲುವ ಪ್ರಕ್ರಿಯೆ ಅಲ್ಲ. ಈಗ ನಾಳೆ ಬೆಳಿಗ್ಗೆ ನೀವು ಇನ್ನೊಬ್ರು ಜಾಗ ಪರ್ಚೇಸ್ ಮಾಡಿದ್ರಿ, ಅದು ಕೃಷಿ ಲ್ಯಾಂಡ್ ಆಗಿರ್ತದೆ. ಆ ಮೂಮೆಂಟ್ ಅಲ್ಲಿ ನಿಮ್ದು ಐಡಿ ಪುನಃ ಹೊಸದಾಗಿ ಕ್ರಿಯೇಟ್ ಮಾಡ್ಲೇಬೇಕಾಗ್ತದೆ. ಮತ್ತೆ ಯಾರದು ಫ್ರೂಟ್ಸ್ ಐಡಿ ಇಲ್ಲ ಅವ್ರದ್ದು ಹೊಸ ಕ್ರಿಯೇಟ್ ಮಾಡ್ಲೇಬೇಕು, ಆ KYC ಮಾಡ್ಲೇಬೇಕು, ಆ ಕನ್ಸೆಂಟ್ ಮಾಡ್ಲೇಬೇಕಾಗ್ತದೆ. ಸೊ ಇದು ನಿಲ್ಲುವ ಪ್ರಕ್ರಿಯೆ ಅಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇರ್ಬೇಕಾಗತ್ತೆ. ಯಾರು ಒಂದು ಸಾರಿ ಕನ್ಸೆಂಟ್ ಮತ್ತೆ KYC ಕಂಪ್ಲೀಟ್ ಮಾಡಿದ್ರಿ ಅಲ್ಲಿ ಅವರ ಜವಾಬ್ದಾರಿಗಳು ಮುಗಿಯುತ್ತೆ. ಯಾರ ಕನ್ಸೆಂಟ್ ಆಗ್ಲಿಲ್ಲ, ಈ KYC ಆಗ್ಲಿಲ್ಲ, ಅವರು ಖಂಡಿತವಾಗಿ ಮಾಡಿಸ್ಕೊಳ್ಬೇಕಾಗ್ತದೆ. ಆದಷ್ಟು ಬೇಗನೆ ಈ ಸೌಲಭ್ಯವನ್ನ, ಈ KYC ಮತ್ತೆ ಕನ್ಸೆಂಟ್ ಅನ್ನ ಮಾಡಿಸ್ಕೊಳ್ಳಿ. ಗವರ್ಮೆಂಟ್ ಇಂದ, ಸರ್ಕಾರದಿಂದ, ಸೆಂಟ್ರಲ್ ಇರ್ಲಿ ಅಥವಾ ಸ್ಟೇಟ್ ಇಂದ ಇರ್ಲಿ, ಯಾವುದೇ ಸೌಲಭ್ಯಗಳು ಸಿಗೋದಿದ್ರೆ ಇದು ಅತ್ಯವಶ್ಯಕ ಆಗಿರ್ತದೆ. ಧನ್ಯವಾದಗಳು.